ತುಂಬಾ ಚೆನ್ನಾಗಿತ್ತ ಮೂವು. ನಾನು ಟೀ ಚೆನ್ನಾಗಿತ್ತು ಅಂತ ಆಹಾ ಅಂದಿದ್ದು. ಅಂದ್ರೆ ನನ್ನ ಮೂವ್ ಚೆನ್ನಾಗಿರ್ಲಿಲ್ಲ ಅಂತ. ನೋಡಲ್ಲಿ ರಾಣಿನ ಹೆಂಗ್ ಕಟ್ಟಾಕಿದ್ದೀನಿ ಅಂತ. ಇರು ತಡಿ, ನನ್ನ ಸೈನಿಕನಿಂದಾನೇ ನನ್ನ ರಾಣಿನ ನಾನು ವಾಪಸ್ ಪಡ್ಕೊಂತ. ಸವಾಲಾಗ್ತೀವ ನನಗೆ. ಅಶೋಕ, ಈ ಬುದ್ಧಿವಂತರ ಜೊತೆ ಚದುರಂಗದ ಆಟ ಆಡೋದು ಅಂತಂದ್ರೆ ತಯ್ಯ ತಕ್ಕ ಆಡ್ದಂಗೆ ಗೊತ್ತಾ? ಅದೇನದು ತಯ್ಯ ತಕ್ಕ ವಯಸ್ಸಿಗೆ ಮಾತಾ ಗೊತ್ತಾಗ್ತದೆ ಮುಡುಕರಿಗಲ್ಲ. ಏಯ್, ಅಂದ್ರೆ ಈ ವಿಷಯದಲ್ಲಿ ನನಗಿನ್ನೂ 18 ದಾಟಿಲ್ಲ ಅಂತನಾ? ನನಗೆ ದಾಟಿಲ್ಲ ಅಂತ ಕೇಳಿದ್ರು. ಚೆನ್ನಾಗಿ ಹೇಳ್ತೀಯ ಸೂರಿ, ನಿನಗಿನ್ನೂ 18 ದಾಟಿಲ್ಲ, ಆದ್ರೆ ಮೊಮ್ಮಗಂಗೆ ಮದುವೆ ಮಾಡಿಸೋ ಆಸೆ. ಶಾಬಾಷ್. ನಾನು ಒಂದು ರೀತಿಲಿ ನಿನ್ನ ಮೊಮ್ಮಗನ ಜೊತೆ ಚದುರಂಗದ ಆಟನೇ ಆಡ್ತಿದ್ದೀನಿ. ನೀನು ಮಂತ್ರಿ ಹೋಯ್ತು ಇಲ್ಲಿ. ಅಯ್ಯೋ ನಿನ್ನ, ನನ್ನ ಮೊಮ್ಮಗನ ಜೊತೆ ನೀನು ಚದುರಂಗ ಆಡ್ತಾ ಇದೀನೋ? ಅವ್ನ ಲವ್ ಲೈಫಲ್ಲಿ. ಅಂದ್ರೆ ಏನ್ ಹೇಳ್ತಿದ್ಯಾ ನೀನು? ಸರಿಯಾಗಿ ಚೆಕ್ಕಿಟ್ಟಿದ್ದೀನಿ, ಅದು ಹೆಂಗ್ ತಪ್ಪಿಸ್ಕೊಂತಾನೆ ನೋಡೋಣ. ಅಂದ್ರೆ ಅವ್ನ ಮನ್ಸಲ್ಲಿರೋ ಪ್ರೀತಿ ಬಾಯಿಂದ ಆಚೆ ಬರಬೇಕು ಅಂತಂದ್ರೆ ನನ್ನ ಹತ್ರ ಬೇರೆ ದಾರಿ ಕಾಣ್ತಿಲ್ಲ. ಅಂದ್ರೆ ಏನ್ ಮಾಡ್ದಪ್ಪ? ಪ್ರೀತಿ ಜಾಸ್ತಿ ಆಗೋದು ಪ್ರೀತಿಸೋರು ದೂರ ಆದಾಗ್ಲಿ ಅಂತ ಹೇಳ್ತಾರೆ, ಕರೆಕ್ಟಾ? ಅಂದ್ರೆ ಅವ್ರ ಪ್ರೀತಿನ ದೂರ ಮಾಡ್ಬಿಟ್ಯಾ? ಹನಿ ಹನಿಗೂಡ್ದ್ರ ಹಳ್ಳ ಅಂತಾರಲ್ಲ, ಅದಕ್ಕೆ ಈಗ ಸಮಯ ಬಂದಿದೆ ನೋಡಿಸಲು. ಅಲ್ಲ, ಈ ದರಿದ್ರ ವಟಾರದಿಂದ ನಮ್ಗೆ ಈಗ ಲಾಭ ಬರ್ತಾ ಇದೆ, ಆದ್ರೆ ಇದಕ್ಕೋಸ್ಕರ ನಾವು ಎಷ್ಟು ಓಡಾಡಿಲ್ಲ. ನಾವು ಅಂದಿದ್ದು ನಮ್ಮನ್ನಲ್ಲ, ಆ ಲಾಯರಪ್ಪನು ಸೇರಿಸ್ಕೊಂಡು. ಅಲ್ಲ, ಅವನು ಏನೇನೋ ಮಾಡಿ ಕಡೆಗೆ ಇಲ್ಲಿಗೆ ಸೆಟ್ಲ್ ಮಾಡಿದ ನೋಡು. ಅವನೇನ್ ಸೆಟ್ ಮಾಡಿದಾನೆ? ಸೆಟ್ ಮಾಡಕ್ಕೆ ಐಡಿಯಾ ಕೊಟ್ಟಿದ್ಯಾರೋ? ನೀನೆ. ನೀನು ಕೊಟ್ಟ ಪ್ಲಾನ್ ನಿಂದ ಕಬ್ಬಣ ಕಾದು ಕೆಂಪಾಗಿದೆ. ಈಗ ಅದನ್ನ ನೀನು ತಟ್ಟಿ ಶೇಪಿಗೆ ತರಬೇಕು. ಹೋಗು, ಸ್ಟೈಲ್ ಆಗಿ ಮಾತಾಡು. ಲಾಯರಪ್ಪನ ಮದುವೆ ಆಗಕ್ಕೆ ಸೀತಾ ಏನಾದರೂ ಒಪ್ಕೊಂಡ್ರೆ ಸಖತ್ತಾಗಿರುತ್ತೆ. ಹೋಗು, ಮಾತಾಡು. ಪ್ರತಿ ಸತಿ ನಾನೇ ಹೋಗಿ ಯಾಕೆ ಮಾತಾಡ್ಬೇಕು? ಅಣ್ಣ ಅಂತ ನೀನ್ ಯಾಕಿದ್ಯಾ? ನೀನ್ ಹೋಗಿ ಮಾತಾಡೋ. ಅವಳು ನನ್ನ ಮಕ ನೋಡಿದ ತಕ್ಷಣ ಅಂತ ನೋಡ್ಕೊಂಡು ಸುಮ್ಮನೆ ನಿಂತಿರ್ತಾಳೆ. ನಾನೇನ್ ಮಾತಾಡೋದು? ಮಾತಾಡ ಹಾಗೆ ನೀನ್ ಮಾಡಯ್ಯ. ನಾನೇನ್ ನಿನ್ ತಂಗಿ ಮದ್ವೆ ಮಾಡ್ಸಕ್ಕೆ ಬ್ರೋಕರ? ನೀನ್ ಬಂದ್ರೆ ನಾನು ಒಳಗ್ ಬರೋದು, ಇಲ್ಲ ಅಂದ್ರೆ ಬರಲ್ಲ. ಚಿನ್ನ ಅಲ್ವಾ ನೀನು? ಸರಿ ಬಾ. ಎಲ್ಲ ಪ್ಲಾನ್ ಮಾಡ್ಕೊಂಡೇ ಮಾಡ್ತಿದ್ದೀನಿ ಸೂರಿ, ನಿನ್ನೇನು ತಲೆ ಕೆಡಿಸ್ಕೋಬೇಡ. ಅವ್ನು ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ ಅಂತ ಹೇಳಿದ್ಯಾ, ನಾನು ಅದನ್ನ ನೆರವೇರಿಸ್ತೀನಿ. ಆದ್ರೆ ನೀನು ನನಗೊಂದು ಮಾತು ಕೊಡ್ಬೇಕು. ಏನು? ಈ ಬಾಸ್ ಪಟ್ಟದಿಂದ ನನ್ನನ್ನು ಕೆಳಗಡೆ ಇರಿಸು ಸೂರಿ. ನನ್ನ ಕೈಲದಿಲ್ಲಪ್ಪ, ನೀನೇ ಅವನ ಜೊತೆ ಮಾತಾಡ್ಕೊಂಡು ತೀರ್ಮಾನ ತಗೋ. ಅದ್ರಲ್ಲಿ ಆ ಹುಡುಗಿನ ರಾಮನಿಂದ ದೂರ ಮಾಡ್ತಿದ್ಯೇನೋ? ಏನಾಯ್ತಾ? ನನ್ನ ಸೈನಿಕ ಕೊನೆ ಹೆಜ್ಜೆ ಇಟ್ಟಾಯ್ತು, ಈಗ ಇವನು ರಾಣಿನ ಪಡ್ಕೋಬಹುದು. ಅದೇ ತರ ರಾಮನು ಕೊನೆ ಹೆಜ್ಜೆ ಇಟ್ರೆ ಅವನು ಕೂಡ ರಾಣಿನ ಪಡ್ಕೋಬಹುದು. ಎಲ್ಲ ಅವನ ಕೈಯಲ್ಲೇ ಇದೆ. ಪ್ರೀತಿನ ಒಪ್ಕೋತಾನ? ನಾನು ಅನ್ಕೊಂಡಂಗ ಆದ್ರೆ ಅವನು ಮಾತ್ರ ಅಲ್ಲ, ಅವಳು ಕೂಡ ಇವನ್ ಪ್ರೀತಿನ ಒಪ್ಕೋತಾಳೆ. ಅಪ್ಪ ಭಗವಂತ, ಆದಷ್ಟು ಬೇಗ ಪೇ 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 ಡುಮ್ 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 ಮಾಡ್ಸಪ್ಪ. ಗ್ಯಾರಂಟಿ. ಪೆಪ್ಪೆ ಪೆಪ್ಪೆ ಡುಮ್ 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 ಪಕ್ಕ. ವಿಷಯ ಕೇಳಿ ನನಗಂತೂ ಹೃದಯನೇ ನಿಂತಾಗೋಯ್ತು. ಸದ್ಯ ದೇವ್ರಿದ್ದಾನೆ. ಬಿಡು ಅತ್ತೆ. ಮಕ್ಕಳನ್ನ ಕಿಡ್ನಾಪ್ ಮಾಡಕ್ ಹೊಂಚಾಕ್ತಾರಲ್ಲ, ಉದ್ಧಾರ ಆಗ್ತಾರ ಇವರು? ಮಕ್ಕಳಿಲ್ದವ್ರಿಗೆ ಗೊತ್ತು ಸಂಕಟ ಏನು ಅಂತ. ಸೀತಾ, ನಿಮ್ಮ ಅಣ್ಣನೇ ಕೇಳು, ಎಷ್ಟು ಸರ್ತಿ ಹೇಳ್ತಿರ್ತೀನಿ ಸಿಹಿ ನನ್ ಮಗಳಿದ್ದಂಗೆ ಅಂತ, ಅಲ್ವೇನ್ರಿ? ಹೌದು ಸೀತಮ್ಮ. ಸರಿಯಾದ ಟೈಮ್ಗೆ ಆ ಲಾಯರ್ ಬಂದು ಕಾಪಾಡಿದ್ರು ಅದಕ್ಕೆ. ಸದ್ಯ ಅವ್ರ ಮಾತು ನಿನ್ ಬಾಯಲ್ಲಿ ಬಂತಲ್ಲ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕಾಗಿತ್ತು. ಫೋನ್ ಮಾಡಿದ್ಯಾ? ಹೇಳ್ದೆ ಅದಕ್ಕೆ. ಅಷ್ಟು ದೊಡ್ಡ ಸಹಾಯ ಮಾಡಿದವ್ರಿಗೆ ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಕ? ನೀನೇ ಹೇಳು ಸುಲೋಚನಾ. ಸೀತಾ, ನಿಮ್ಮಪ್ಪ ಕೂತು ಜಾಗದಿಂದ ಕದಲ್ತಾ ಇಲ್ಲ, ತುಂಬ ಸಪ್ಪೆ ಆಗಿದ್ದಾರೆ. ಸಿಹಿ, ನೀನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ತಾತನ ಜೊತೆ ಹೋಗಿ ಒಂದೆರಡು ಮಾತಾಡ್ಬಿಟ್ಟು ಬರ್ತೀಯಾ ಬಂಗಾರಿ? ಹೋಗ್ತೀರಿ ಅಜ್ಜಿ.
ನೀವಿಬ್ರು ಬಂದಿದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಮಾತಾಡೋಣ ಅಂತ ಬಂದೆ. ನಿಮ್ಮಂಥವ್ರ ಆಶೀರ್ವಾದ ಅಜ್ಜಿ. ಸದ್ಯ ಸಿಹಿಗೆ ಏನೂ ಆಗಿಲ್ಲ. ನಮ್ಮ ಯಜಮಾನ್ರು ಮರವಿಂದಾನೇ ಅಲ್ವಾ ಅಮ್ಮ ಹಾಗೆಲ್ಲ ಆಗಿದ್ದು? ಅಮ್ಮ, ಅದೇ ನಿಜ ಅಲ್ವಾ ಸೀತಾ? ಆ ಲಾಯರ್ ಹುಡುಗ ಸಮಯಕ್ಕೆ ಸರಿಯಾಗಿ ಬರದೇ ಇದ್ರೆ ಇನ್ನೂ ಏನೇನು ಅನುಭವಿಸ್ಬೇಕಾಗಿತ್ತು. ಸರಿಯಾಗಿ ಹೇಳಿದ್ರಿ ಅಜ್ಜಿ. ಅವ್ರಿಗೆ ಇದನ್ನೆಲ್ಲ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಎಷ್ಟು ಬ್ಯುಸಿ ಅವರು ಅಂತಾದ್ರಲ್ಲಿ ಮಗುಗೋಸ್ಕರ ಇಷ್ಟೊಂದು ರಿಸ್ಕ್ ತಗೊಂಡು, ಅಬ್ಬಬ್ಬಾ ಎಷ್ಟು ದೊಡ್ಡ ವ್ಯಕ್ತಿ. ನಿಜವಾಗ್ಲೂ ತುಂಬಾ ದೊಡ್ಡ ವ್ಯಕ್ತಿ ಅವರು. ನಮಗಂತೂ ದೇವರೇ ಬಂದಂಗಾಯ್ತು. ಇನ್ಮೇಲೆ ಸೀತಾ ನಮ್ಮನ್ನು ನಂಬಿ ಮಗುನ್ ಬಿಟ್ಟು ಹೋಗೋದು ಒಳ್ಳೇದಲ್ವೇನೋ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಸೀತಾ, ಪ್ರಪಂಚದಲ್ಲಿ ಯಾರೂ ಶಾಶ್ವತ ಅಲ್ಲ ಅಮ್ಮ. ಎಲ್ಲರೂ ಒಂದಲ್ಲ ಒಂದು ದಿವಸ ಹೋಗಲೇಬೇಕು. ನಮಗೂ ವಯಸ್ಸಾಗ್ತಾ ಇದೆ. ನಿಮ್ಮಪ್ಪಂಗೋ ವಿಪರೀತ ಮರವು. ಪಾಪ ಹೇಗೆ ಬೇಜಾರು ಮಾಡ್ಕೊಂಡು ಕೂತಿದ್ದಾರೆ ನೋಡು. ಅವ್ರದ್ದೇನೂ ತಪ್ಪಿಲ್ಲ ಅಮ್ಮ. ಆದರೆ ಮನಸ್ಸಾಕ್ಷಿ ಅಂತ ಒಂದಿರುತ್ತಲ್ಲ, ಅದು ಹೇಳುತ್ತೆ. ನೋಡು ಸೀತಾ, ನಾನು ಎಷ್ಟೋ ಸಲ ನಿನ್ನ ಹತ್ರ ಮದುವೆ ವಿಷಯ ಮಾತಾಡೋಕ್ಕೆ ಬಂದೆ. ಆವಾಗ ನೀನು ಅದಕ್ಕೆ ಗಮನ ಕೊಡಲಿಲ್ಲ. ನಾನು ಸುಮ್ಮನಾದೆ. ಆದರೆ ಈಗಾದರೂ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಕಮ್ಮ. ದೊಡ್ಡವ್ರು ಹೇಗ್ ಮಾತಾಡ್ಬೇಕೋ ಹಾಗೆ ಮಾತಾಡಿದ್ರಿ ಅಜ್ಜಿ. ಆ ಲಾಯರು ಇವಳನ್ನ ಮದ್ವೆ ಆಗಕ್ ರೆಡಿ ಇದ್ರು. ಇವಳೆ ಬೇಡ ಅಂತ ಬಂಗಾರದಂತ ಸಂಬಂಧನ ತಳ್ಳ ಹಾಕಿದ್ಲು. ಈಗಲೂ ಕಾಲ ಮಿಂಚಿಲ್ಲ ಅಲ್ವಾ? ಹೌದು, ಇನ್ನು ಮಿಂಚಿಲ್ಲ. ನಾವು ಹೇಳ್ದಂಗೆ ಕೇಳು ಸೀತಾ, ಲಾಯರು ತುಂಬ ಒಳ್ಳೆ ಹುಡುಗ. ನಾವಾಗೆ ಹುಡುಕಿದ್ರು ಅಂತ ಹುಡುಗ ಸಿಕ್ಕದಿಲ್ಲ. ಆ ದೇವರೇ ಆ ಮಗುನ ಕಾಪಾಡಕ್ಕೆ ಹೇಗೆ ಅವನನ್ನು ಕಳಿಸಿದ್ನೋ ಹಾಗೆ ನಿನ್ನ ಜೀವನದಲ್ಲೂ ಆ ದೇವರೇ ಕಳಿಸಿದ್ದಾನೆ. ಅವ್ರು ಎಷ್ಟು ಒಳ್ಳೆಯವರು ಅಂದ್ರೆ, ಸೀತಾ ಒಂದ್ಸಲ ಆಗಲ್ಲ ಅಂದ್ಮೇಲೂ ಅವಳಿಗೆ ಮುಜುಗರ ಆಗ್ಬಾರ್ದು ಅಂತ ದೂರನೇ ಉಳ್ಕೊಂಡ್ಬಿಡ್ತಾರೆ. ಅಷ್ಟು ಜೆಂಟಲ್ಮೆನು ಆ ಅಪ್ಪ. ಪ್ಲೀಸ್, ಆ ಮಾತೆಲ್ಲ ಬೇಡ ಅತ್ತಿಗೆ. ಯಾಕೆ ಆಡಬಾರ್ದು? ನೀ ನಮ್ಮನ್ನ ಅಪ್ಪ ಅಮ್ಮ ಅಂತ ಅಂದ್ಕೊಂಡಿದ್ಯಾ ಅಂದರೆ ಈ ಮದುವೆಗೆ ಹ್ಞೂ ಅನ್ನು. ನಿನ್ನ ಮದುವೆ ಮಾಡಿಸ್ಬಿಟ್ಟಾದರೂ ನಮ್ಮ ಅಪರಾಧಿ ಭಾವನೆ ಹೋಗುತ್ತೇನೋ. ಅಮ್ಮ, ಯಾವ್ದಕ್ಕೆ ಯಾವ ತಂದು ಕಟ್ತಾ ಇದ್ದೀರಾ? ನಿಮಗೆ ಯಾಕಮ್ಮ ಈ ಅಪರಾಧಿ ಭಾವನೆ? ನಿಮ್ದೇನೂ ತಪ್ಪಿಲ್ಲ ಇದರಲ್ಲಿ. ಆಟ ಆಡ್ತಿರೋ ಹುಡುಗಿ ಅಪ್ಪನ ಕಣ್ ತಪ್ಪು ಹೋಗಿದ್ದಾಳೆ ಅಷ್ಟೇ. ನಾ ಮುಂಚೆಯಿಂದನೂ ಹೇಳ್ತಿದ್ದೀನಿ ತಾನೆ ನಂಗೆ ಮದುವೆ ಬೇಡ ಅಂತ. ಈಗ ನಿನ್ ನಿರ್ಧಾರ ಬದಲಾಯಿಸ್ಕೋ. ದೊಡ್ಡವ್ರು ಹೇಳಿದ ಮಾತು ಕೇಳಲ್ವಾ ನೀನು? ಹೇಳು ಸೀತಾ, ಅವರು ನಿನ್ನ ಮದುವೆ ಆಗಕ್ಕೆ ಇನ್ನೂ ರೆಡಿಯಾಗಿದ್ದಾರೆ. ಒಳ್ಳೆ ಕೆಲಸಕ್ಕೆ ಜಾಸ್ತಿ ಯೋಚನೆ ಮಾಡಬಾರ್ದು ಸೀತಾ, ಹ್ಞೂ ಅನ್ನೋ. ಬಾಸ್, ಹಲೋ ಬಾಸ್. ಬರಪ್ಪ. ಬರ್ಬೇಕಾದ್ರೆ ಫಸ್ಟು ತಾತನ ಮಾತಾಡ್ಸ್ಕೊಂಡು ಆಮೇಲೆ ನನ್ನ ರೂಮ್ ಹತ್ರ ಬರ್ತಿದ್ದೆ. ಹೇಗಿದ್ರು ಸೂರ್ಯನೇ ನಿನ್ ಬೆಸ್ಟ್ ಫ್ರೆಂಡ್ ಅಲ್ವಾ? ಹೌದು ಕಣ, ನನ್ನ ವಯಸ್ಸಿನ ವೇವ್ ಲೆಂತ್ಗೆ ಸೂರ್ಯನೇ ನಂಗೆ ಸೂಟ್ ಆಗೋದು. ನೀನು ಸ್ವಲ್ಪ ಓಲ್ಡ್ ಸ್ಕೂಲ್. ಯಾರು ಓಲ್ಡ್ ಸ್ಕೂಲು? ಆಫೀಸ್ ಲೇಟ್ ಆಯ್ತು, ನಡಿ. ನೋಡು, ಇದನ್ನ ಹೇಳೋದು ಓಲ್ಡ್ ಸ್ಕೂಲ್ ಅಂತ. ಏನೋ ಮಾತಾಡ್ತಿದ್ಯಾ? ಒಂದ್ ಸ್ವಲ್ಪ ಆದ್ರೂ ಕೇರ್ ಇದೆಯಾ ನಿನಗೆ? ಯಾವ್ದ್ರ ಬಗ್ಗೆ? ನಿನ್ ಬಗ್ಗೆನೇ. ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಆಮೇಲೆ ಸಮಯ ಮೀರಿ ಹೋದ್ರೆ ನೀನ್ ಫೀಲ್ ಮಾಡ್ಕೊಂಡ್ರು ಪ್ರಯೋಜನ ಇಲ್ಲ. ಮಗ, ಏನ್ ಹೇಳ್ತಿದ್ಯೋ? ನಂಗೆ ದೇವ್ರನೇ ಅರ್ಥ ಆಗ್ತಿಲ್ಲ ಮರಯ್ಯ. ಇನ್ಯಾವ್ದ್ರ ಬಗ್ಗೆನೋ? ನಿನ್ ಪ್ರೀತಿ ಬಗ್ಗೆ ಕಣ. ನೋಡ, ನಿನ್ ಮನ್ಸಲ್ಲಿರೋದನ್ನ ಹೇಳ್ಕೊಂಡಿಲ್ಲ ಅಂತಂದ್ರೆ ಎಲ್ಲ ಕೈ ಮೀರಿ ಹೋಗುತ್ತೆ. ನೀನ್ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಮೈ ಫ್ರೀ ಅಡ್ವೈಸ್. ನಡೋ, ನನ್ನ ಮನ್ಸಲ್ಲಿ ಏನೂ ಇಲ್ಲ. ಎವ್ರಿಥಿಂಗ್ ಇಸ್ ಜಸ್ಟ್ ಯರ್ ಇಮ್ಯಾಜಿನೇಷನ್. ನಾನು ಓಲ್ಡ್ ಸ್ಕೂಲ್ ಅಲ್ಲ, ನೀನು ಓಲ್ಡ್ ಸ್ಕೂಲ್. ರಾಮ್, ಅಕ್ಕ ನಿನ್ನ ತಿಂಡಿ ಕರ್ಬಿಟ್ ಬಾ ಅಂತ ಹೇಳಿದ್ರು. ಸರಿ ಚಿಕ್ಕಿ,
ಏನ್ ಅಶೋಕ್, ಈ ನಡುವೆ ಮನೆಗೆ ಬರೋದೇ ಅಪರೂಪ ಆಗೋಗ್ಬಿಟ್ಟಿದೆ. ಕೆಲಸ ಚಿಕ್ಕಿ. ಹೊಸ ಮನೆಗೆ ಬಂದ್ಮೇಲೆ ನೀನ್ ಇಲ್ಲೇ ಇರ್ತೀಯ ಅಂತ ಮಾವಯ್ಯ ಹೇಳ್ತಾ ಇದ್ರು. ಇಲ್ಲ, ನಾನು ಸೂರ್ಯ ಹತ್ರ ಮಾತಾಡಿದ್ದೀನಿ. ಓಕೆ ಸರಿ, ತಿಂಡಿಗೆ ಬನ್ನಿ. ನನ್ನನ್ನೇ ಓಲ್ಡ್ ಸ್ಕೂಲ್ ಅಂತ ಹೇಳ್ತೀನ? ನನ್ನ ಡೈಲಾಗ್ ನನಗೆ ರಿಪೀಟ್ ಮಾಡ್ತೀಯಾ? ಸರಿ ಇರಲ್ಲ ನೋಡು. ಮಗ, ನೀನ್ ನನ್ನ ವಿಷಯಕ್ಕೆ ಬರಬೇಡ. ಪ್ರಿಯಾಲ್ ಮನೆ ಖಾಲಿ ಮಾಡ್ತಾ ಇದ್ದಾರೆ, ಹೋಗಿ ಹೆಲ್ಪ್ ಮಾಡು. ಹ್ಞೂ ಅಕ್ಕ, ಟೈಮ್ ಮೀರ್ ಹೋಗ್ತಿದೆ. ನಿನ್ ಮನ್ಸಲ್ಲಿರೋದನ್ನೆಲ್ಲ ಹೇಳ್ಕೊ, ಇಲ್ಲಾಂದ್ರೆ ಫೀಲ್ ಮಾಡ್ಕೊಳ್ತೀಯ ಅಂತ ಅಶೋಕ್ ಹೇಳ್ತಾ ಇದ್ದ. ನಿಜಾನೇ ಹೇಳಿದಾನೆ. ನಿಜಾನಾ? ರಾಮ ಯಾರನ್ನೋ ಇಷ್ಟಪಡ್ತಾ ಇರೋ ವಿಷಯನ. ಕರೆಕ್ಟ್ ಅಕ್ಕ, ರಾಮ್ ಯಾರನ್ನೋ ಇಷ್ಟಪಡ್ತಿರೋದಂತೂ ನಿಜ. ಪಾಪ, ಇಷ್ಟಪಟ್ಟವಳು ಕಷ್ಟಪಟ್ಕೊಂಡು ಊರು ಬಿಟ್ಟೇ ಹೋಗ್ತಿದ್ದಾಳೆ. ಗುಡ್ ಮಾರ್ನಿಂಗ್ ಚಿಕ್ಕಪ್ಪ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ನೀವಿಬ್ರು ಈ ಥರ ಒಟ್ಟಿಗೆ ನಡ್ಕೊಂಡ್ ಬರ್ತಿರೋದು ನೋಡ್ತಿದ್ರೆ ಹಳೆ ಕಾಲದ ಸಚಿನ್ ಶೇವಾಗ್ ಪೇರ್ ನೋಡ್ದಂಗೆ ಆಗುತ್ತೆ. ಓಪನಿಂಗ್ ಪೇರ್ ಸೂಪರ್. ಎಲ್ಲಿ ಆಫೀಸ್ಗೆ ಹೊರಟ್ರಾ? ಹಾಂ ಹೌದು. ನೈಸ್ ನೈಸ್ ನೈಸ್. ಆಮೇಲೆ ಆಫೀಸಲ್ಲೆಲ್ಲ ಓಕೆ ಅಲ್ಲ ಅಶೋಕ್? ಆಲ್ ಗುಡ್ ಚಿಕ್ಕಪ್ಪ. ಆಲ್ ಗುಡ್? ಯಾ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ವಿಶ್ವ, ಆಫೀಸ್ ವಿಷಯನ ಅಶೋಕ್ ಹತ್ರ ಕೇಳ್ತಾ ಇದ್ದೀರಾ? ಅದು ಭಾರ್ಗವ್ ಆಫೀಸಲ್ಲಿ ನನ್ನ ಇನ್ನಿಂಗ್ಸ್ ಮುಗೀತಲ್ಲ, ಇನ್ನೇನಿದ್ರು ಇವರಿಬ್ರು ಇನ್ನಿಂಗ್ಸು, ಅದಕ್ಕೆ ಸುಮ್ಮನೆ ಹಾಗೆ ಕೇಳಿದೆ ಅಲ್ವಾ ಅಶೋಕ್ ಸರ್? ಏನ್ ಚಿಕ್ಕಪ್ಪ ಅಶೋಕ್ ನಾಡ್ಕೋತಿದ್ದೀರಾ? ಹಾಗೇನಿಲ್ಲ ರಾಮ್, ಪಾಪ ಅಶೋಕ್ ಒಳ್ಳೆ ಪ್ಲೇಯರ್ ಅಲ್ವಾ, ಅದಕ್ಕೆ ಕೇಳಿದೆ. ಪಾಪ ಆಫೀಸ್ ಜವಾಬ್ದಾರಿ ಎಲ್ಲ ತಗೊಂಡಿದ್ದಾನೆ. ಓಕೆ, ಆಫೀಸ್ ವಿಷಯ ಎಲ್ಲ ಮುಗೀತಾ? ಬನ್ನಿ ತಿಂಡಿ ತಿನ್ನೋಣ. ಫಸ್ಟ್ ಅದು ಮಾಡೋಣ. ಮಗ, ನೀನು ತಿಂಡಿ ತಿನ್ಕೊಂಬ, ನಾ ಹೊರಗಡೆ ಇರ್ತೀನಿ. ಹೌದೌದು ಅಪ್ಪು, ಇವನ್ ಯಾವಾಗ್ಲೂ ಹೀಗೆ. ಯಾವಾಗ ತಿನ್ನಕ್ ಕರೆದ್ರು ನನ್ಗೊಂದು ಲುಕ್ ಕೊಡ್ತಾನೆ, ಬರೋದೇ ಇಲ್ಲ. ಅದಕ್ಕೆ ನಾನು ಕರೆಯೋದಕ್ಕೆ ಹೋಗಲ್ಲ. ಪಾಪ, ಆಫೀಸ್ ಜವಾಬ್ದಾರಿನೆಲ್ಲ ಒಬ್ನೇ ತಲೆ ಮೇಲೆ ಹೊತ್ಕೊಂಡಿದ್ದಾನಲ್ಲ, ಅದಕ್ಕೆ. ಬೆಳಗಾವಿಗೆ ಯಾವಾಗ ಹೊರಡಬೇಕು ತಿಳಿಸಿ ಸರ್. ನೋಡು, ನಾನು ಹೇಳಿ ಮುಗ್ಸೋಕ್ಕಿಲ್ಲ, ಮೆಸೇಜ್ ಬಂತು. ಅದೆಲ್ಲ ಆಮೇಲೆ ನೋಡುವಂತೆ, ಫಸ್ಟ್ ತಿಂಡಿ ಮಾಡುವಂತೆ ಬಾ. ಮಗ, ನೀನು ತಿಂಡಿ ತಿನ್ಕೊಂಡು ಇಲ್ಲ, ನೀನು ನನ್ನ ಜೊತೆನೆ ಬಾ. ಸ್ವಲ್ಪ ಅರ್ಜೆಂಟ್ ಇದೆ. ಸಾರಿ ಸ್ವಲ್ಪ ಅರ್ಜೆಂಟ್ ಇದೆ. ಅಲ್ಲ, ಓಪನಿಂಗ್ ಬ್ಯಾಟ್ಸ್ಮನ್ಗಳಿಬ್ರು ಹೋಗ್ಬಿಟ್ರಲ್ಲಪ್ಪ. ಪರವಾಗಿಲ್ಲ, 1 ಡೌನ್ ಬ್ಯಾಟ್ಸ್ಮನ್ ನಾನಿದ್ದೀನಿ, ಚೆನ್ನಾಗಿ ಆಡ್ತೀನಿ ಬರ್ಗೋ. ಸರಿ, ಇಷ್ಟ ದಿನ ನಾನೇನೋ ಹೇಳ್ತಿದ್ದೆ, ನೀನ್ ಕೇಳ್ತಿರ್ಲಿಲ್ಲ. ಅತ್ತಿಗೆ ಅಮ್ಮನ್ ಸಮಾನ ಅಂತಾರೆ. ಈಗ ನಿಮ್ ಪಕ್ಕದ ಮನೆ ಅಮ್ಮನೂ ಇದನ್ನೇ ಹೇಳ್ತಿದ್ದಾರೆ ಸೀತಾ. ನಾವೆಲ್ಲ ಹೇಳ್ತಿರೋದು ನಿನ್ನ ಒಳ್ಳೇದಕ್ಕೆ. ಕೇಳು ಸೀತಾ. ಸುಮ್ನಿರಿ ನೀವು, ಮಾತಾಡ್ಬೇಡಿ. ಅಲ್ಲ ರೀ, ಇಷ್ಟ ದಿನ ನಾವು ಸೀತನ್ ಕಷ್ಟಕ್ಕಿಲ್ದೆ ಈಗ ನಿನ್ ಒಳ್ಳೇದಕ್ಕೆ ಅಂತ ಹೇಳಿದ್ರೆ ಹೇಗೆ? ಅವಳಿಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ ಯಾಕೆ ಆ ಥರ ಎಲ್ಲ ಮಾತಾಡ್ತಿದ್ದೀರಾ? ಸೀತಾ, ನಿನಗೆ ನನ್ನ ಮೇಲೆ ಗೌರವ ಇದೆ ತಾನೆ? ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತೀನಿ ಅಂತ ನಂಬ್ತೀಯ ಅಲ್ವಾ? ಆ ಲಾಯರ್ ಹುಡುಗ ಪ್ಲೀಸ್ ಬಲವಂತ ಮಾಡಬೇಡಿ. ಯಾಕೆ ಬೇಡ ಅಂತ ಒಂದು ಕಾರಣ ಕೊಡು ಸೀತಾ. ಎಷ್ಟು ಒಳ್ಳೆ ಸಂಬಂಧನ ಬೇಡ ಅಂತ ಹೇಳ್ತಿದ್ಯಲ್ಲ. ಯಾಕಂದ್ರೆ ನನಗೆ ಟ್ರಾನ್ಸ್ಫರ್ ಆಗಿದೆ, ಅದಕ್ಕೆ. ಏನು ಟ್ರಾನ್ಸ್ಫರಾ? ನಾನು ಬೆಳಗಾಂಗೆ ಹೋಗ್ತಿದ್ದೀನಿ. ಆಫೀಸಿಂದ ನನ್ನ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಇದೇನೇ ಸೀತಾ, ದಿಢೀರಂತ ಹಿಂಗೆ ಹೇಳ್ತಾ ಇದ್ಯಾ? ಅಮ್ಮ, ನಾನು ನಿಮ್ಮ ಹತ್ರ ಹೇಳಬೇಕು ಅಂದ್ಕೊಂಡೆ.
ಅಷ್ಟರಲ್ಲಿ ಬೆಳಗಾವಿಗೆ ಹೋಗಿ ಏನೇ ಮಾಡ್ತೀಯ ಸೀತಾ? ಅಯ್ಯೋ ದೇವ್ರೆ, ಹಾಗಲ್ಲ ಅಂತ ಹೇಳ್ಬಿಡು. ಹಾಗೆಲ್ಲ ಹೇಳಕ್ಕಾಗಲ್ಲ, ಅದಕ್ಕೆ ಕಂಪ್ನಿ ರೂಲ್ಸ್ನ ಹೋಗ್ಲೇಬೇಕು. ನಂಗೆ ಈ ಮದ್ವೆ ಗಿದ್ವೆ ಎಲ್ಲ ಬೇಡ. ನನ್ನ ಸಿಹಿನ ನಮ್ಮ ಪಾಡಿಗೆ ಬಿಟ್ಬಿಡಿ. ಅಷ್ಟು ದೂರದ ಊರಿಗೆ ಹೋಗಿ ನೀನು ಸಿಹಿ ಹೇಗಿರ್ತೀರಾ? ಇಲ್ಲಾದ್ರೆ ಹೇಳ್ಕೊಳಕ್ಕೊಂದು ಮನೆ ಇದೆ ಕಣೆ. ಹೇಳ್ಕೊಳಕ್ಕಷ್ಟೇ ಅಲ್ವಮ್ಮ, ಇದು ಯಾವತ್ತು ನಮ್ಮ ಕೈ ಬಿಟ್ಟು ಹೋಗುತ್ತೋ ನಂಗೆ ಗೊತ್ತಿಲ್ಲ. ಈ ಬೆಂಗಳೂರಲ್ಲಿ ಜೀವನ ಮಾಡಿದವಳಿಗೆ ಎಲ್ಲಿ ಬೇಕಿದ್ರೂ ಹೋಗಿ ಬದುಕು ಕಟ್ಕೋಬೋದು ಅನ್ನೋ ಧೈರ್ಯ ಇದೆ. ಈಜಿ ಮದುವೆ ವಿಷಯ ಅಂತೂ ನನ್ನ ಹತ್ರ ಮಾತೇ ಆಡ್ಬೇಡಿ, ಅದರಿಂದ ಯಾರಿಗೂ ಏನು ಯೂಸ್ ಇಲ್ಲ. ಅಲ್ಲ, ಮಗು ಸ್ಕೂಲು ಅರ್ಧಕ್ಕೆ ಬಿಟ್ಟು ಬೆಳಗಾಂ ಹೋಗ್ತೀಯೇನೆ? ಮನೆ ಸಾಲ ಬೇರೆ ಇದೆ. ನೀನ್ ಹೇಗ್ ನೋಡಿದ್ರು ಹೋಗೋದು ಸರಿ ಅನ್ನಿಸ್ತಿಲ್ಲ ಸೀತಾ. ಸಿಹಿಗೆ 1 ವರ್ಷ ಸ್ಕೂಲ್ ವೇಸ್ಟ್ ಆಗುತ್ತೆ. ಬ್ಯಾಂಕ್ನವರು ಈ ಮನೇನ ಹರಾಜ್ಗೆ ಹಾಕ್ತಾರೆ. ನನ್ನ ಋಣದಲ್ಲಿ ಈ ಮನೆ ಇಲ್ಲ ಅಂತ ಅನ್ಕೋತೀನಿ. ಅಟ್ಲೀಸ್ಟ್ ಸಾಲ ಇಲ್ಲದೆ ಬದುಕ್ಬೋದಲ್ವಾ? ಅದಕ್ಕೆ ಬರೋ ಸಂಬಳದಲ್ಲಿ ನಾವು ನೆಮ್ಮದಿಯಾಗಿರ್ಬೋದು. ಅಲ್ಲ, ಆದ್ರೂ ಅಷ್ಟು ದೂರ ಪ್ಲೀಸ್ ಅದಕ್ಕೆ ಏನೂ ತಿಂದ ಕೂರಬಾರ್ದು ಅಂತ ಎಲ್ಲರೂ ನನಗೆ ಹೇಳ್ತೀರಾ. ನೀನು ಏನೂ ತಿಂದ ಕೂತಿದ್ಯಾ? ಕಾಫಿ ಆದ್ರೂ ಕುಡಿ. ನೀನ್ ಯಾಕೆ ಬೇಜಾರಾಗಿದ್ಯಾ? ನಾಕ್ 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 ನಾಕ್. ನನ್ನ ಹತ್ರ ಮಾತಾಡಲ್ವಾ? ನೀನು ಹೀಗಿದ್ರೆ ನನ್ಗಳು ಬರೋ ಥರ ಆಗುತ್ತೆ. ಸಾರಿ ಬಂಗಾರಿ. ಸಾರಿ ಎಲ್ಲ ಬೇಡ, ನನಗೇನೂ ಆಗಿಲ್ಲ. ಕಾಫಿ ಕುಡಿ. ಪುಟ್ಟಿ, ನಿನಗೆ ಕೋಪ ಇಲ್ವಾ? ಕೋಪಲ್ಲ, ಯಾಕೆ? ನಾನು ನಿನ್ನನ್ನು ಅಲ್ಲೇ ಮರ್ಸ್ಬಿಟ್ಟು ಬಂದ್ಬಿಟ್ನಲ್ಲ, ಅದಕ್ಕೆ. ನೀನೇನು ನಾನು ಮರ್ತಿಲ್ಲ. ನಾನೇ ಬಲೂನ್ ನೋಡ್ಕೊಂಡು ಮುಂದೆ ಹೋದೆ. ನಂದೇ ತಪ್ಪು. ನೀನು ನಿನ್ನ ಮಗು ಅಲ್ಲ ಬಂಗಾರಿ. ಅಜ್ಜಿ, ನಾನೇ ಕಾಫಿ ಮಾಡಿಕೊಟ್ಟೆ. ರೀ, ಸೀತಾ ಏನೇನೋ ಹೇಳ್ತಾ ಇದ್ದಾಳೆ. ಆಫೀಸಿಂದ ಅವಳನ್ನ ಬೆಳಗಾವಿಗೆ ಕಳಿಸ್ತಾ ಇದ್ದಾರಂತೆ. ಇವಳು ಮಗು ಸ್ಕೂಲು ಮನೆ ಎಲ್ಲ ಬಿಟ್ಟು ಅಷ್ಟು ದೂರ ಹೋಗ್ತೀನಿ ಅಂತಿದ್ದಾಳೆ. ಅಜ್ಜಿ, ನಾವು ಟ್ರಿಪ್ಪಿಗೆ ಹೋಗ್ತಾ ಇದೀವ.
ಏನೋ ಅಮ್ಮ, ನಿಮ್ಮಮ್ಮನೇ ಹೇಳಬೇಕು. ಆಫೀಸ್ಗೆ ಸೈನ್ ಹಾಕ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾಳೆ. ಅವಳು ಬಂದಮೇಲೆ ಅವಳನ್ನೇ ಕೇಳು. ನಮ್ಮ ಮಾತಂತೂ ಕೇಳ್ತಿಲ್ಲ, ನಿನ್ನ ಮಾತಾದರೂ ಕೇಳ್ಬೋದು. ಸರ್ಪ್ರೈಸ್ ಕೊಡಕ್ಕೆ ಸೀತಮ್ಮ ಹೇಳಿಲ್ಲ ಅನ್ಸುತ್ತೆ. ಆಫೀಸಿಂದ ಬಂದ್ಮೇಲೆ ಹೇಳ್ತಾಳೆ. ನಾವು ಟ್ರಿಪ್ಪಿಗೆ ಹೋಗ್ತಾ ಇದೀವಿ.